ಎಜಿ ನ್ಯೂಸ್ಗೆ ಸ್ವಾಗತ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಮೋಹನ್ ಸಂಬರಗಿಯವರ ಅವಧಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ನಿರ್ದೇಶಕ ಸಾವಂತ ಕಿರುಬನವರ್ ಡೈರೆಕ್ಟ್ ಆರೋಪ ಮಾಡಿದ್ದಾರೆ. ಭಾಗವಾನ್ ಅವ್ರು ಬಿಟ್ಟು ಕೂಡ್ಲಿ ಅಂತಂದ್ರ ನಾ ಇದಕ್ಕೆ ನಮ್ದು 594 ಕೊಡೋದು ಉಳ್ದೈತಿ. ನಾ ಅದನ್ನು ಸಾಲ ಹರಿದ ತೀರ್ತಾನು, ನನಗ ಅವಕಾಶ ಕೊಡ್ರಿ, ನಾ ಇದನ್ನ ಒಳ್ಳೇದ ಮಾಡ್ತಾನು. ಜನ ನನ್ನ ಮೊದಲ ಬೇದ್ದಾರು ಕಮಿಟಿ ಅವರು, ನಾ ಬಂದ ನಂತರ ಇದನ್ನ ಒಳ್ಳೇದ ಮಾಡಿ ತೀರ್ತೇನು, ನನಗ ಅವಕಾಶ ಕೊಡ್ರಿ, ಇದನ್ನ ಉಳಿಸೋನ್ ಫ್ಯಾಕ್ಟ್ರಿ ಅಂತ ಅವ್ ನಮಗ್ ಬೋಧನೆ ತುಂಬಿದ. ಅವ್ರಾಗೆ ಬಂದ ಅಲ್ಲ, 1 ವರ್ಷದೊಳಗೆ ನಮ್ ರೈತ ಹೋರಾಟಗಾರ ಇದ್ದಾವ. ಈ ಫ್ಯಾಕ್ಟ್ರಿಯನ್ನ ನಡೆದಿಲ್ಲ. ನಮಗ ಒಂದ್ ಟೈಮ್ದಾಗ ಭಾಗವಾನ್ ಚೇರ್ಮನ್ ಟೈಮ್ದಾಗ ನಮ್ ದುಡ್ಡಿನ ಶಾರ್ಟೇಜ್ ಇತ್ತು, ಪಗಾರ ಕೊಡಾಕ್ ರೊಕ್ಕ ಇರಾಕಿಲ್ಲ. ಇಲ್ಲೇ ರೈತರದು ಒಂದಷ್ಟು ಬಿಲ್ ಪೆಂಡಿಂಗ್ ಇತ್ತು. ನಮಗ ಬಿಲ್ ಕೊಡ್ಬೇಕಾಗೈತಿ. ನಮಗ್ ಫೈನಾನ್ಸ್ ಯಾರು ಬ್ಯಾಂಕ್ನವ್ರು ನಮಗ್ ರೊಕ್ಕ ಕೊಡಾಕ್ ಮುಂದ್ ಬರ್ಲಿಲ್ಲ. ಅವ್ರ ಆದಂತ ಕ್ಷೇತ್ರದಾಗ ಹಲಿಗೇಕರ್ ಸಾಹೇಬ್ರದಾರ ಅಂತ ಹೇಳ್ಕೊಂಡ ಅವ್ರು ಅಂತಕ್ ಹೋದ. ನಾವು ನೋಡ್ರಿ, ನೀವು ಒಟ್ಟು ಹೇಳ್ರಿ, ನಮ್ಗೆ ಹಲಿಗೇಕರ್ ಸಾಹೇಬ್ರ ಪರಿಚಯ ಇಲ್ಲ, ಮತ್ ನೀವು ಒಟ್ಟು ಅವ್ರಿಗೆ ಅನುಕೂಲ ಮಾಡಿ ಕ್ಷೇತ್ರದಾಗ ನಮಗ್ ಸಾಲ ಕೊಡಿಸಿದ್ರ ನಾವು ಫ್ಯಾಕ್ಟ್ರಿ ಮುಂದುವರಿಸ್ತೇವಂತ. ಅವಾಗ ಅವರು ಕರ್ಕೊಂಡು ಹೋಗಿ ಕಾಸ ಅವ್ರ ಮೇಲೆ ಮಾತಾಡಿ ಅವರು ಒಂದಷ್ಟು ಸಾಲ ಕೊಡಿಸಿರು ನಮ್ಗೆ. ಫಸ್ಟ್ ಸ್ಟಾರ್ಟಿಂಗ್ ಹತ್ರ ಬೆಳಕ್ ಅವ್ರು ಸಾಲ ಕೊಡಿಸಿದ ನಂತರ ಅವ್ರ ಬಿಗಿವಿನ ಮೇಲ ಅವ್ರ ದೊಡ್ಡ ಸ್ಥಾನಿತರ ಮೇಲೆ ಮಾಜಿ ಚೇರ್ಮನ್ರದಾರ ಅಂತ ಹೇಳ್ಕೊಂಡ ಅವ್ರ ಫ್ಯಾಕ್ಟ್ರಿನ ಒಳ್ಳೆತನ ನಡೆಸ್ತಾರ ಅಂತ ತಿಳ್ಕೊಂಡ ನಾವು ನೆಂಬಿದ್ವು. ಯಾಕಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಒಳಗೆ ಅಷ್ಟು ಅನುಭವಸ್ತ್ರ ಅಲ್ಲ. ಅಧ್ಯಕ್ಷನು ಮಾವು ಮೊದಲೇ ನಾನು ಅಧ್ಯಕ್ಷನ ಮಾಡ್ರಿ ಅಂದ್ರೆ ನಾ ಅಲ್ಲಿ ಬರ್ತೇನು, ಈ ಫ್ಯಾಕ್ಟ್ರಿ ಒಳ್ಳೆತನ ಮಾಡೋನು, ಒಳ್ಳೆ ಕೆಲಸ ಮಾಡೋನು ಅಂತ ಹೇಳಿದಾಗ ಅವನ ಅಧ್ಯಕ್ಷನ ಮಾಡಿ. ಅಂದ್ರೆ ಈ ನಮ್ಮ ಮಿತ್ರ ಒಳಗೆ ನಾವ್ ಅಧಿಕಾರ ಆಸೆದವ್ರು ಯಾರು ಅಲ್ಲ. ನಮ್ಗೆ ಅಧಿಕಾರ ಬೇಕಂದಿದ್ರೆ ಇನ್ನೊಬ್ಬರು ಕರ್ಕೊಂಡ್ ಕುಂಡಿರ್ತಿರ್ಕಿಲ್ಲ, ನಾವು ಕುರ್ಚಕ್ ಕುಂಡಿರ್ತಿದ್ದು. ಈಗ 4 ತಿಂಗಳಾತ್ ರಾಜೀನಾಮೆ ಕೊಟ್ಟು ಯಾರು ನಾವು ಅದ್ರ ಕಸಿ ಆಸೆ ಪಟ್ಟಿಲ್ಲ. ಮುಗಿದ್ಬಿಡ್ಲಿ, ಇದಾಯ್ತಾ? ಆನಂತರ ಇದಾಯ್ತು, ಅಧ್ಯಕ್ಷ ಎಲ್ಲ ಇದ್ ಮಾಡಿದ್ರಿ, ಮತ್ತೆ ನಿಮ್ಮ ಅವರಷ್ಟು ಬಿಟ್ಟು ಹೋದ್ರು, ನಿಮ್ಮಷ್ಟು ನೀವೇ ಇದ್ ಮಾಡ್ಬಿಟ್ರಿ. ಅಲ್ಲ, ಕಾಲಾಂತರದಿಂದ ಬಂದ ಟೈಮ್ದಾಗ ಆ MD ಎಂಬಲ್ಲಿ ಅವ್ರ MD ಎಂಬಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು. ಈಗ ಮತ್ತ ವೀರೇಶ್ ಹುಲಿಕಟ್ಟಿ ಅವ್ರು ಇದ್ದಾಗ ಅವರು ಅವಾಗೂ ನಮಗೆ ಒಂದು ತಪ್ಪು ಕಾಣಕೈತ. ನೋಡ್ರಿ ಅಧ್ಯಕ್ಷರ, ಮೊದಲ್ ನೀವು ಏನ್ ಮಾಡಿದ್ರೋ ಗೊತ್ತಿಲ್ಲ, ಈಗ ಯಾವ್ದೋ ತರದಿಂದ ನಮ್ಮಲ್ಲಿ ತಪ್ಪು ನಡೆಯಬಾರದು. ನಾವು ನಡಿಯಾಕತ್ರ ನಾವ್ ಹಿಂದಕ್ ಸರಿ ಅವ್ರಲ್ಲ, ನೀವು ಸಾವುಕಾರ ಇರುವರಿ, ದೊಡ್ಡವ್ರ ಇರುವರಿ. ನಮಗ್ ತಪ್ಪು ಕಂಡಟ ನಾವ್ ಯಾರನ್ನೂ ಬಿಡುದಿಲ್ಲ. ನಮಗ್ ರೈತರ ಬಿಲ್ ಹೋಗ್ಬೇಕು, ಕರೆಕ್ಟಾಗೆ ಗಾಡಿ ಅವ್ರದ್ದು ಕೊಡ್ಬೇಕು, ಎಲ್ಲಾರ್ದು ಅನುಕೂಲ ಪಗಾರ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂದಾಗ ಅವ್ರಿಗೆ ನಮಗೆ ನಾ ಹೇಳಿದಂಗ ಇವರು ಒಂದಷ್ಟು ಕುರ್ಚಕ್ ಬಂದ್ ಕುಂತ ನಂತರ ತಮ್ಮದೇ ಆದಂತ ನಡ್ಯಾಕೈತಿ. ಅಲ್ಲ, ತಪ್ಪು ಆದಾಗನ ನಾವು ಕಾಣತ್ತೇವಲ್ಲ, ಅದೆಲ್ಲ ನಿಮ್ ವಿಷಯ ಗೊತ್ತಿದೇವಲ್ಲ. ಏನ್ ಮಾರ್ಕೆಟ್ ಒಳಗೆ ಮಾಡೋದಾಗಲಿ, ಪರ್ಚೇಸ್ ಮಾಡುವಾಗಲಿ, ಸಕ್ರಿ ಮಾರೋದ್ರ ಒಳಗಾಗಲಿ ಏನೋ ಸ್ವಲ್ಪ ನಮಗ್ ಕಂಡು ಬಂದು ತಪ್ಪುಗಳನ್ನ ಕಂಡು ಬಂದ ಟೈಮ್ದಾಗ ನಾವು ಅವ್ರನ್ನ ಬ್ರೇಕ್ ಹಾಕಿ ರಿಕ್ ಹಾಕೊಂಡು ಕುಂತು ನಾವು ಇದು ಸಮಸ್ಯೆ ಕಾಣತೈತಿ, ರೈತರು ಮಾತಾಡಕತ್ತಾರು, ನಮ್ಗೆ ಇಲ್ಲಿ ಏನಿದ್ರ ಸಮಸ್ಯೆ ಅಂದಾಗ ಇದನ್ನ ಕೇಳ್ತಾನ ಬಾ ಅಂದವ್ರ ಅಂತಂದ್ರ ಅವ್ರು ಅಲ್ಲೇ ಮನ್ಯಾಗ ಕುಂತ 15 ದಿವ್ಸ ಬರ್ಲಿಲ್ಲ. 15 ದಿವ್ಸ ಬರ್ಲಿಲ್ಲ ಅಂದ್ರೆ 1 ತಿಂಗಳು ಬರ್ಲಿಲ್ಲ ಇಲ್ಲಿ ಮೀಟಿಂಗ್ನು. ಇಲ್ಲಿ ಮೀಟಿಂಗ್ ಬರ್ದಾಗ ಅಂತಲೇ ಅಂದ್ರ ನೀವ್ ಬರಬೇಕಂತ ಒಟ್ಟರು ಅವ್ನ ಮನೆಗೆ ಹೋದ್ವು. ನೀವ್ ಯಾಕೆ ಬರೋದು ಬಿಟ್ಟಿದ್ದೀರಿ ಅಂತ. ನಾ ಇಲ್ಲ, ನಾ ಬರೋದಿಲ್ಲ, ಇಲ್ಲೇ ನನಗೆ ಆರಾಮಿಲ್ಲ, ಹಂಗತ್ ಹಿಂಗತ್, ನಮ್ಮ ಅಜ್ಜಾಗ ಆರಾಮಿಲ್ಲ, ಅಪ್ಪಾಗ ಆರಾಮಿಲ್ಲ ಅನ್ಕೊಂಡ್ ಕುಂತು ಹತ್ರ ಬೆಳಕ್ ಅಲ್ಲೇ ಕುಂತ ರಾಜಾರಾಮಿ ಬರೋದು ಸಕ್ರೆ ಕಳಿಸಿ ಬರ್ಲಿ. ಮತ್ತ ಬರ್ಲಿಲ್ಲ ಅಂತಂದ್ರ ಆಗಿರ್ಬೋದು, ಬರ್ಲಿಲ್ಲ ಅಂದ್ರ ಆಗಿರ್ಬೋದು. ಅವ ತಪ್ಪು ಮಾಡದೇ ಇದ್ದಿದ್ರ ಇಲ್ಲಿ ಕುರ್ಚಿ ಮೇಲೆ ಕುಂತು ಯಾಕೆ ನಾ ತಪ್ಪು ಮಾಡಿದಾನ, ಏನ್ ಮಾಡಿದಾನ ಅಂತ ಕೇಳ್ಬೇಕಾಗಿತ್ಲ. ಅವ್ರು ತಪ್ಪು ಮಾಡದೇ ಇದ್ದ ನಾವು ಕೇಳಾಕ ಅಧಿಕಾರ. ನಾವು ತಪ್ಪು ಮಾಡಿಲ್ಲ ಅನ್ನೋವಾಗ ನಾವು ಕುಂತು ಕೇಳತ್ತೇವಲ್ಲ, ತಪ್ಪು ಮಾಡಿದವ ಯಾಕೆ ಮನ್ಯಾಗ ಕುಂಡಿರ್ಬೇಕ? ಅವ್ ತಪ್ಪ ಮಾಡಿಲ್ಲ ಅಂದ್ರ ಬಂದ್ ಕುಂಡಿರ್ಬೇಕಾಗಿತ್ತಲ್ಲ. ಅವ್ನಿಗೆ 18,000 ಮಂದಿ ಎಲ್ಲ ಬೆಂಬಲ ಕೊಟ್ಟಾರಲ್ಲ, ಸಾಧಾರಣ ಮತ್ ಕಬ್ಬು ಹಚ್ಚವ್ರ 25,000 ಮಂದಿ ಬೆಂಬಲ ಕೊಟ್ಟಾರ. ಅವಂಗ ಬಂದ್ ಕುಂಡಿರ್ಬೇಕಾಗಿತ್ತಲ್ಲ. ಅವ್ ಯಾಕೆ ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿದಾನಂತ ಅವನ ಆತ್ಮಕ ಐತಿ, ಅವನ್ ಕಪ್ ಕುಂತ ಮನ್ಯಾಗ. ಅವ್ ಯಾವಾಗ ಇಲ್ಲಿ ಬರ್ಲಿಲ್ಲಲ್ಲ, ಆ ಟೈಮ್ದಾಗ ನಾವು ಆಡಳಿತ ಮಂಡಳಿಯವರು ನಾವೊಂದು ಮೀಟಿಂಗ್ ಮಾಡಿದ್ವು. ಇವ್ ಯಾಕೆ ಬರ್ಲಿಲ್ಲ, ಏನ್ ಇವ್ ಪ್ರಾಬ್ಲಮ್ ಅಂತ. ಸಾಕಟ್ಟು ಅಲ್ಲಿ ಒಳಗೆ ಹೋಗೋ ಟೈಮ್ದಾಗ ಅಲ್ಲಿ 1-7 ಸಾವಿರ ಸಕ್ರಿ ಸ್ಟಾಕ್ ಉಳಿತು. ಆ MD ಅವ್ರನ್ನ ಕೇಳಿದ್ವು ನಾವು, ಏನ್ರಿ ಇದು ನಿಮಗ್ ಕತಿ ಅಂತ. ಆ MD ಅವ್ರು ಅವ ತನಗ ತಪ್ಪು ಮಾಡಿ ಅವ ಅಡಿಕೊಂಡ ಅವ ಮನ್ಯಾಗ ಕುಂತ. ವೀರೇಶ್ ಹುಲಿಕಟ್ಟಿ ಅವ್ರು ಅವನ ಕೈಯಾಗಿ ನಾವೊಬ್ಬ ಸೇಲ್ಸ್ ಮ್ಯಾನೇಜರ್ ಇದ್ರಲ್ಲ,
ಬಡಿಗೇರ್ ಕಾಳಪ್ಪ ಬಡಿಗೇರ್ ಅವನ್ರಿ ಕಾಯ್ದು ಇದು ಏನಂತ ಅವ ಸುಮ್ಮನೆ ಮನ್ಯಾಗ ಕುಂತ ಇಲ್ಲಿ ಮಠ ಅವ್ರನ್ನೇ ನಾವು ತೆಗಿಯಾಕ ಹೋಗಿಲ್ಲ. ಅವ್ರನ್ನ ಯಾಕೆ ತೆಗಿಯಾಕ ಹೋಗಿಲ್ಲ ಅಂದ್ರ ಈ ಫ್ಯಾಕ್ಟ್ರಿ ಮಾತು ನಡೆಸ್ಬೇಕು. ಅವ್ರ ಮುಂದೆ ಬಂದ, ಈ ರೈತರ ಮುಂದೆ ಬಂದ, ನಾವು ಅವ್ರನ್ನ ಏನಾರ ಸಸ್ಪೆಂಡ್ ಮಾಡಿ ಅವ್ರನ್ನ ಏನಾರ ತೆಗೆದು ಹೋಗದಿದ್ದು ಅಂದ್ರ ಅವ್ರು ನಮ್ಮನ್ನು ಸಸ್ಪೆಂಡ್ ಮಾಡಿದಾರ್ರಿ, ಅದಕ್ಕೆ ನಾವು ಬಂದಿಲ್ಲ ನಿಂತಿದ್ರು. ಅವ್ರನ್ನ ನಾವು ಸಸ್ಪೆಂಡ್ ಮಾಡಾಕ ಹೋಗಿಲ್ಲ. ಪಾಪ ಅವ್ರು ನೌಕರಿ ಮಾಡುವ ಆಸೆ ಐತಿ, ಅವ್ರು ನೌಕರಿ ಮಾಡ್ಲಿ. ಅವ್ರ ಇನ್ನು ನಮ್ಮ ಪೀಡ್ ಮುಗಿದು ಮುಂದಿನ ಪೀಳಿಗೆ ಅವ್ರು ಬಂದು ನೌಕರಿ ಮಾಡ್ಬೇಕಲ್ಲ ಅವ್ರ. ಆದ್ರೆ ನಾವಂತೂ ರೈತರಾಗಿ ಇರೋವ್ರನ್ನೆಲ್ಲ ಇಟ್ಕೊಂಡವ್ರಿ. ಪಾಪ ಅಷ್ಟು ದೌಡ್ ಕಳ್ಸೋದು ಬೇಡ ಅವ್ರನ್ನಂತ ಇಟ್ಕೊಂಡ್ರು, ಸುಧಾರಿಸ್ತಾರಂತ ಇಟ್ಕೊಂಡೇವು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.